ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಹಳೆಯ ಸಿದ್ಧ ಸೂತ್ರಗಳನ್ನ ಬಳಸಿ ಸಿನಿಮಾ ಮಾಡಿ ಸೋತು ಕೊನೆಗೆ ರೀಮೇಕ್ ಮೊರೆ ಹೋಗಿ ಅಲ್ಲೂ ಸಕ್ಸಸ್ ಸಿಗದೆ ಅದ್ದೂರಿತನವನ್ನ ಮುಂದಿಟ್ಕೊಂಡು ಬಾಲಿವುಡ್ ಸರ್ಕಸ್ ಮಾಡ್ತಾ ಇದೆ. ಆದ್ರೆ ಕಮರ್ಷಿಯಲ್ ಸಿನಿಮಾಗಳು ಬಾಲಿವುಡ್ ವರ್ಚಸ್ಸನ್ನ ತಗ್ಗಿಸಿದ್ರು ಬಯೋಪಿಕ್ ಅಥವಾ ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಮಾಡೋದ್ರಲ್ಲಿ ಹಿಂದಿ ಚಿತ್ರರಂಗ ಇನ್ನೂ ತನ್ನ ಬ್ರ್ಯಾಂಡ್ ಅನ್ನ ಉಳಿಸ್ಕೊಂಡಿದೆ. ಅದಕ್ಕೆ ತಾಜಾ ಸಾಕ್ಷಿ ಅಂದ್ರೆ ದಿ ಸಾಬರ್ಮತಿ ರಿಪೋರ್ಟ್. ಈ ಹಿಂದೆ ಕಾಶ್ಮೀರ್ ಫೈಲ್ಸ್, ಕೇರಳ ಸ್ಟೋರಿ ಅಂತ ಸಿನಿಮಾಗಳನ್ನ ನೋಡಿ ಪ್ರೇಕ್ಷಕರು ಅಚ್ಚರಿಗೊಂಡಿದ್ರು. ಹೀಗೂ ಆಗಿತ್ತಾ ಅಂತ ಹಳೆಯ ಸುದ್ದಿಗಳನ್ನ ನೋಡಿ ಹೌಹಾರಿದ್ರು. ಈಗ ಆ ಸಾಲಿಗೆ ದಿ ಸಾಬರ್ಮತಿ ರಿಪೋರ್ಟ್ ಕೂಡ ಸೇರ್ತಾ ಇದೆ. ರಿಯಲ್ ಸ್ಟೋರಿ ಬೇಸ್ಡ್ ಸಿನಿಮಾ ಅನ್ನೋದು ಒಂದು ಎಲಿಮೆಂಟ್ ಆದ್ರೆ ಇದರ ಮೇಕಿಂಗ್, ಕಮರ್ಷಿಯಲೈಸ್ ಮಾಡಿರೋ ಸ್ಟೈಲ್, ಪರ್ಫಾರ್ಮೆನ್ಸ್ ಇದೆಲ್ಲವೂ ಕೂಡ ಸಿನಿಮಾಗೆ ಪ್ಲಸ್ ಆಗ್ತಾ ಇದೆ. ಹಾಗಿದ್ರೆ ಈ ಸಿನಿಮಾದ ಪ್ಲಸ್ ಹಾಗೂ ಮೈನಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಕ್ವಿಕ್ ಆಗಿ ಈ ಸಿನಿಮಾದ ಸ್ಟೋರಿನ ಹೇಳ್ತೀನಿ. ಈ ಗ್ಯಾಪ್ ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾ ಶುರುವಾಗೋದು ಒಬ್ಬ ಜರ್ನಲಿಸ್ಟ್ ಅಂದ್ರೆ ಸಿನಿಮಾ ಕ್ಯಾಮರಾಮನ್ ನಿಂದ. ದೊಡ್ಡ ದೊಡ್ಡ ಕನಸು, ಗರ್ಲ್ ಫ್ರೆಂಡ್, ಮುಂದಿನ ಜೀವನದ ಬಗ್ಗೆ ಯೋಚನೆ, ಇದರ ಮಧ್ಯೆ ಬಾರದ ಇಂಗ್ಲಿಷ್, ಹಿಂದಿ ಮೇಲೆ ಗೌರವ. ಹೀಗೆ ಸಾಕ್ತಾ ಇದ್ದ ಲೈಫ್ ನಲ್ಲಿ ಟ್ವಿಸ್ಟ್ ಕೊಡೋದು ಆಫೀಸ್ ನಿಂದ ಬರೋ ಒಂದು ಫೋನ್ ಕಾಲ್. ಪ್ರಪಂಚವೇ ಭಾರತದತ್ತ ತಿರುಗಿ ನೋಡೋ ಘಟನೆಯೊಂದಕ್ಕೆ ಗುಜರಾತ್ನ ಗೋಧ್ರಾ ಸಾಕ್ಷಿಯಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಫೇಮಸ್ ನಿರೂಪಕಿಯೊಬ್ಬಳನ್ನ ಸ್ಪಾಟ್ಗೆ ಕಳಿಸೋದಕ್ಕೆ ABT ನ್ಯೂಸ್ ಸಂಸ್ಥೆ ನಿರ್ಧಾರ ಮಾಡುತ್ತೆ. ಅವರ ಜೊತೆಗೆ ಹೋಗೋದೇ ಸಾವಿರ ಕನಸುಗಳನ್ನು ಹೊತ್ತಿದ್ದ ಯುವಕ ಸಮರ್ ಕುಮಾರ್. ಜೀವನದಲ್ಲಿ ಮೊದಲ ಬಾರಿಗೆ ಅಂಥದ್ದೊಂದು ದುರಂತವನ್ನ ನೇರವಾಗಿ ನೋಡಿ ಇಬ್ಬರು ಅವಾಕ್ ಆಗ್ತಾರೆ. ಏನು ನಡೆದಿರ್ಬೋದು, ಹೇಗೆ ಆಗಿರ್ಬೋದು ಅಂತ ಇಬ್ಬರು ಸ್ಥಳೀಯರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಆಗ ಕೆಲವೊಂದು ಸ್ಫೋಟಕ ವಿಚಾರಗಳು ಬಯಲಾಗುತ್ತೆ. ಆದ್ರೆ ಇದನ್ನ ಕ್ಯಾಮರಾ ಮುಂದೆ ರಿಪೋರ್ಟಿಂಗ್ ಮಾಡುವಾಗ ನಿರೂಪಕಿ ಹೇಳೋದೇ ಬೇರೆ. ಸತ್ಯ ವಿಚಾರ ಗೊತ್ತಿದ್ರೂ ಸುಳ್ಳನ್ನ ರಿಪೋರ್ಟ್ ಮಾಡಿದ್ ಯಾಕೆ ಅನ್ನೋದು ಸಮರ್ ಕುಮಾರ್ಗೆ ಪ್ರಶ್ನೆಯಾಗಿ ಕಾಡುತ್ತೆ. ಫುಟೇಜ್ ತೆಗೆದುಕೊಂಡು ಡೆಲ್ಲಿಗೆ ಹೋಗ್ಬೇಕಾದವನು ಅದಕ್ಕೂ ಮುಂಚೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಸಂತ್ರಸ್ತರನ್ನ ಮಾತಾಡಿಸ್ತಾನೆ. ಅವರು ಹೇಳೋ ವಿಚಾರಗಳನ್ನ ರೆಕಾರ್ಡ್ ಮಾಡಿಕೊಂಡು ABT ನ್ಯೂಸ್ ಕಚೇರಿಗೆ ತಲುಪ್ತಾನೆ. ಅದನ್ನ ನೋಡಿ ಮುಖ್ಯಸ್ಥರು ಶಹಬಾಸ್ ಅಂತಾರೆ. ಆದ್ರೆ ಟೆಲಿಕಾಸ್ಟ್ ಆಗೋದು ಮಾತ್ರ ಸುಳ್ಳು ವರದಿ. ಇದರಿಂದ ಕೆರಳೋ ಸಮರ್ ಯಾಕೆ ಹೀಗೆ ಮಾಡಿದ್ರಿ ಅಂತ ಆಫೀಸ್ ನಲ್ಲಿ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಉತ್ತರವಾಗಿ ಕೆಲಸ ಹೋಗುತ್ತೆ. ಬೇರೆ ಯಾವ ಮಾಧ್ಯಮದಲ್ಲೂ ಸಮರ್ಗೆ ಕೆಲಸ ಸಿಗದೇ ಇರೋ ಹಾಗೆ ವ್ಯವಸ್ಥಿತವಾಗಿ ಪಾಠ ಕಲಿಸೋ ಕೆಲಸವೂ ಆಗುತ್ತೆ. ಇದೆಲ್ಲದರ ಮಧ್ಯೆ ಪ್ರಪಂಚದ ಪಾಲಿಗೆ ಗೋಧ್ರಾ ವಿಚಾರ ರಹಸ್ಯವಾಗಿಯೇ ಉಳಿಯುತ್ತೆ. ಮಾಧ್ಯಮದಲ್ಲಿ ತೋರಿಸಿದ್ದೇ ಸತ್ಯ ಅನ್ನೋ ನರೇಟಿವ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಕೆರಿಯರ್ ಹಾಳು ಮಾಡಿಕೊಂಡು ಗರ್ಲ್ ಫ್ರೆಂಡ್ ನಿಂದ ದೂರವಾಗಿ ಕುಡಿತಕ್ಕೆ ದಾಸನಾಗಿ ಜೀವನ ಹಾಳು ಮಾಡಿಕೊಂಡಿದ್ದ ಸಮರ್ ಕುಮಾರ್ ಜೀವನಕ್ಕೆ ತಿರುವು ಸಿಗೋದು ಒಬ್ಬ ಯುವ ಪತ್ರಕರ್ತೆಯಿಂದ. ಅದೇ ABT ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಆಕೆಗೆ ಗೋಧ್ರಾ ಇನ್ಸಿಡೆಂಟ್ ಫಾಲೋ ಅಪ್ ಮಾಡೋ ಟಾಸ್ಕ್ ಕೊಡ್ತಾರೆ. ಪ್ರಾಥಮಿಕ ಮಾಹಿತಿಗಳು ಇದೊಂದು ಆಕ್ಸಿಡೆಂಟ್, ಗುಜರಾತ್ನ ಅಂದಿನ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ರಿಂದ ಅದೇ ಆಯಾಮದಲ್ಲಿ ಮಾಹಿತಿಯನ್ನ ಕಲೆ ಹಾಕ್ತಾ ಇರ್ತಾಳೆ. ಆದ್ರೆ ಈ ಹೊತ್ತಲ್ಲಿ ಸಮರ್ ಕಲೆಕ್ಟ್ ಮಾಡಿದ್ದ ವಿಡಿಯೋ ಎವಿಡೆನ್ಸ್ ನಿಂದ ಬೇರೆಯದ್ದೇ ವಿಚಾರ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗೋ ಹೀಗೋ ಸಮರ್ ಸಹಾಯ ಪಡೆದು ಮತ್ತೆ ಗೋಧ್ರಾಗೆ ವಿಸಿಟ್ ಮಾಡಿ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿಂದ ಸಿನಿಮಾ ಕಂಪ್ಲೀಟ್ ಕ್ಯೂರಿಯಸ್ ಆಗ್ತಾ ಹೋಗುತ್ತೆ. ರೈಲಿಗೆ ಬೆಂಕಿ ಹೊತ್ತಿದ್ದು ಅಚಾನಕ್ ಆಗಿ ಅಲ್ಲ, ಉದ್ದೇಶ ಪೂರ್ವಕವಾಗಿ ಹಚ್ಚಿರೋದು ಅನ್ನೋದು ಪಕ್ಕಾ ಆಗುತ್ತೆ. ಹಾಗಿದ್ರೆ ಹಚ್ಚಿದ್ದು ಯಾರು, ಯಾವ ರೀತಿ ಪ್ಲಾನ್ ಮಾಡಿದ್ರು, ಕರ ಸೇವಕರನ್ನ ಟಾರ್ಗೆಟ್ ಮಾಡೋದು ಯಾಕೆ, ಇದನ್ನ ಮುಚ್ಚಿಡೋದಕ್ಕೆ ಏನೆಲ್ಲಾ ಪ್ಲಾನ್ ನಡೀತು ಅನ್ನೋದನ್ನ ನಾನು ಹೇಳೋದಕ್ಕಿಂತ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅಂತ ನೋಡ್ತಾ ಹೋದ್ರೆ, ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಸಿನಿಮಾ ಅಂತ ಹೇಳುವಾಗ ಹೊಸದಾಗಿ ಏನನ್ನಾದ್ರೂ ಸೇರಿಸಿರ್ಬೋದಾ ಅನ್ನೋ ಅನುಮಾನ ಸಹಜವಾಗಿ ಕಾಡುತ್ತೆ. ಆದ್ರೆ ಇಲ್ಲಿ ಘಟನೆ ನಡೆದ ಇಸ್ವಿಯಿಂದ ಹಿಡಿದು ಒರಿಜಿನಲ್ ಫುಟೇಜ್, ತನಿಖೆಯ ಅಪ್ಡೇಟ್, ಫಾಲೋ ಅಪ್ ಹೀಗೆ ಪ್ರತಿಯೊಂದು ಕೂಡ ದಾಖಲೆ ಸಮೇತ ತೋರಿಸ್ತಾ ಹೋಗೋದು ಒಂದು ಸತ್ಯ ಘಟನೆ ಹೇಳುವಾಗ ಬೇಕಾಗೋ ಎಲ್ಲಾ ಅಂಶಗಳನ್ನ ಇಟ್ಕೊಂಡಿರೋದು ನಂಬಿಕಸ್ಥವಾಗಿದೆ ಅಂತ ಅನ್ಸ್ಕೊಳ್ಳುತ್ತೆ. ಅಲ್ಲದೆ ರೈಲಿಗೆ ಬೆಂಕಿ ಹೊತ್ತಿದ್ದು ಆಕಸ್ಮಿಕವಾಗಿ ಅಲ್ಲ ಅಂತ ಹೇಳೋದಕ್ಕೆ ಪುರಾವೆ ಏನು ಅನ್ನೋದನ್ನು ಕೂಡ ಕನ್ವಿನ್ಸ್ ಆಗೋ ಹಾಗೆ ತಿಳಿಸ್ತಾ ಹೋಗ್ತಾರೆ. ಇದು ಸತ್ಯವನ್ನ ಹೇಗೆ ತಿರುಚಲಾಯಿತು ಅನ್ನೋದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಆ ದುರ್ಘಟನೆಯಲ್ಲಿ ಮೃತಪಟ್ಟ 59 ಜನರ ಹೆಸರು, ವಯಸ್ಸನ್ನ ಹೇಳೋದು ಕೂಡ ಈ ಸಿನಿಮಾಗಾಗಿ ಟೀಮ್ ಯಾವ ರೇಂಜ್ಗೆ ವರ್ಕ್ ಮಾಡಿತ್ತು ಅನ್ನೋದನ್ನ ತೋರಿಸುತ್ತೆ. ಇನ್ನು ಇಡೀ ಸಿನಿಮಾ ಕ್ಯಾರಿ ಆಗೋದು ಮೀಡಿಯಾ ಪರ್ಸ್ಪೆಕ್ಷನ್ ನಲ್ಲಿ. ಒಂದು ಪಾಪ್ಯುಲರ್ ಮೀಡಿಯಾ, ಅತಿ ಹೆಚ್ಚು ಜನರು ನೋಡೋ ಮಾಧ್ಯಮ ಸುಳ್ಳು ಮಾಹಿತಿ ಕೊಟ್ರೆ ಅದರಿಂದ ಆಗೋ ದುಷ್ಪರಿಣಾಮವನ್ನ ಇಲ್ಲಿ ನೀಟಾಗಿ ತೋರಿಸ್ತಾ ಹೋಗ್ತಾರೆ. ತಪ್ಪು ನರೇಟಿವ್ ಸೆಟ್ ಮಾಡಬೇಕು ಅಂದ್ರೆ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಬೇಕು ಅಥವಾ ಸತ್ಯವನ್ನ ಮುಚ್ಚಿಡೋ ಕೆಲಸ ಮಾಡಬೇಕು. ಗೋಧ್ರಾ ಇನ್ಸಿಡೆಂಟ್ ವಿಚಾರದಲ್ಲಿ ಈ ಎರಡು ಆಗಿದೆ ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತಾರೆ. ಸ್ಪಾಟ್ ನಲ್ಲೇ ಅಸಲಿ ವಿಷಯ ಏನು ಅಂತ ಗೊತ್ತಾದ್ರೂ ಒಂದು ಫೋನ್ ಕಾಲ್ ಬಳಿಕ ಘಟನೆಯ ಸ್ವರೂಪವೇ ಬದಲಾಗ್ತಾ ಹೋಗುತ್ತೆ. ದುರ್ಘಟನೆ ನಡೆದು ಕೆಲವೇ ಗಂಟೆಗಳಲ್ಲಿ ಅದು ರಾಜಕೀಯ ಸ್ವರೂಪ ಪಡೆಯುತ್ತೆ ಅಂದ್ರೆ ಅದು ಪ್ರೀಪ್ಲಾನ್ಡ್ ಅನ್ನೋ ಅನುಮಾನ ಬರೋದು ಸಹಜ. ಆದ್ರೆ ಜನಸಾಮಾನ್ಯರಿಗೆ ಅದ್ಯಾವ ಡೌಟ್ ಕೂಡ ಬರದಂತೆ ಮೀಡಿಯಾಗಳು ಹೇಗೆ ನರೇಟಿವ್ ಬಿಲ್ಡ್ ಮಾಡಿದ್ವು ಅನ್ನೋದನ್ನ ನೀಟಾಗಿ ತೋರಿಸ್ತಾ ಹೋಗ್ತಾರೆ.
ಈ ಸಿನಿಮಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅನ್ವಾಂಟೆಡ್ ಸೀನ್ಗಳು ಇಲ್ಲ ಅನ್ನೋದು. ಸಾಧಾರಣವಾಗಿ ಈ ರೀತಿಯ ಸಿನಿಮಾ ರಿಲೀಸ್ ಆದಾಗ ಇದು ಡಾಕ್ಯುಮೆಂಟರಿ ತರ ಇರುತ್ತೆ, ಬೋರಿಂಗ್ ಆಗಿ ಇರುತ್ತೆ ಅನ್ನೋದನ್ನ ಮೊದಲೇ ಪ್ರೇಕ್ಷಕರು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆದರೆ ದಿ ಸಾಬರ್ಮತಿ ರಿಪೋರ್ಟಿಂಗ್ ಸಿನಿಮಾಗೆ ಅದ್ಭುತವಾಗಿ ಕಮರ್ಷಿಯಲ್ ಟಚ್ ಕೊಟ್ಟಿದ್ದಾರೆ. ಇಲ್ಲಿ ಸಮಯ ಸಂದರ್ಭಕ್ಕೆ ಸರಿಯಾಗಿ ಜೋಕ್ಗಳು, ಕಾಮಿಡಿ ಸೀನ್ಗಳು ಬರೋದ್ರಿಂದ ಯಾವುದು ಕೂಡ ಔಟ್ ಆಫ್ ದ ಸಬ್ಜೆಕ್ಟ್ ಅನ್ಸೋದಿಲ್ಲ. ಅಲ್ಲದೆ ಸಿನಿಮಾ ಹಿಡಿದಿಟ್ಕೊಳ್ಬೇಕು, ಪ್ರೇಕ್ಷಕರಿಗೆ ಎಂಗೇಜಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಸ್ ಮಾಡಿ ಏನೇನೋ ಹಾಸ್ಯವನ್ನ ಮಾಡೋದಕ್ಕೆ ಹೋಗಿಲ್ಲ. ಆದ್ರಿಂದ ಎಲ್ಲವೂ ರಿಲೆವೆಂಟ್ ಅನ್ನಿಸ್ತಾ ಹೋಗುತ್ತೆ. ಅಲ್ಲದೆ ವಿಷಯವನ್ನ ನೇರವಾಗಿ ಹೇಳಿದ್ರೆ ಯಾರಿಗೂ ಬೇಜಾರಾಗ್ಬೋದು, ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ಸರಿ ಹೋಗ್ಬೋದು. ಹಿಂದಿ ಸಿನಿಮಾ ಅಂದ್ಮೇಲೆ ಕೆಲವೊಂದು ಬೇಸಿಕ್ ಫಾರ್ಮುಲಾ ಇರಲೇಬೇಕು ಅನ್ನೋ ಬ್ಯಾರಿಯರ್ ಗಳನ್ನ ದಾಟಿ ವಿಚಾರಗಳನ್ನ ಹೇಳಿರೋದು ಕೂಡ ಮೆಚ್ಚುಗೆಗೆ ಕಾರಣವಾಗುತ್ತೆ. ಇನ್ನು ಈ ಸಿನಿಮಾ ಡೈರೆಕ್ಷನ್ ಹಾಗೂ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದ್ರೆ ನೀಟ್ ಅಂಡ್ ಕ್ಲೀನ್ ಅಂತ ಹೇಳ್ಬೋದು. ಸರಿಯಾದ ಕತೆ ಇಲ್ಲದೆ ಒದ್ದಾಡಿಕೊಂಡು ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ರೆ ಹೇಗೆ ಕೆಲವೊಂದು ಎಡವಟ್ಟುಗಳಾಗುತ್ತವೋ ಅದೇ ರೀತಿ ಕತೆ ದೊಡ್ಡದಾಗೇ ಇದೆ ಅಂದಾಗ್ಲೂ ಕೂಡ ಅದನ್ನ ಸರಿಯಾದ ರೂಪದಲ್ಲಿ ತರೋದಕ್ಕೆ ಎಡವಿರೋ ಉದಾಹರಣೆಗಳು ಇವೆ. ಇದು ನಡೆದಿರೋ ಘಟನೆ ಆಗಿದ್ರಿಂದ ಅದಕ್ಕೆ ಪೂರಕವಾದ ಕಂತೆ ಮಾಹಿತಿಗಳಿದ್ವು. ಆದ್ರೆ ಯಾವುದನ್ನ ತೋರಿಸ್ಬೇಕು, ಯಾವುದನ್ನ ಎಷ್ಟು ಮಾತ್ರ ತೋರಿಸ್ಬೇಕು, ಹೇಗೆ ಹೇಳಬೇಕು, ಇದೆಲ್ಲಾ ವಿಚಾರದಲ್ಲಿ ನಿರ್ದೇಶಕ ಧೀರಜ್ ಸರ್ನಾ ಗೆದ್ದಿದ್ದಾರೆ. ಅಂದಹಾಗೆ ಇದು ಕಮರ್ಷಿಯಲ್ ಸಿನಿಮಾ ಅಲ್ಲದೆ ಇದ್ರೂ ಸಂಭಾಷಣೆಗಳು ಕೂಡ ಇಂಪ್ಯಾಕ್ಟ್ ಮಾಡೋ ರೀತಿಯಲ್ಲಿದ್ವು ಅನ್ನೋದು ಗಮನಿಸಬೇಕಾದ ವಿಚಾರ. ಇನ್ನು ಸಿನಿಮಾಟೋಗ್ರಫಿ ಕೂಡ ಗುಡ್ ಅಂತಲೇ ಹೇಳ್ಬೋದು. ನೈಜ ಕತೆ ಆಗಿರೋದ್ರಿಂದ ಇಲ್ಲಿ ಗ್ರಾಫಿಕ್ಸ್, ವಿಎಫ್ಎಕ್ಸ್ ಗಳಿಗೆ ಹೆಚ್ಚು ಅವಕಾಶ ಇಲ್ಲ. ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಅದರ ಬಳಕೆ ಕೂಡ ಸೂಪರ್ ಆಗಿದೆ. ಅಲ್ಲದೆ ರೈಲು ಹೊತ್ತಿ ಉರಿಯೋ ದೃಶ್ಯಗಳು, ಅದೇ ಹೊತ್ತಲ್ಲಿ ಒರಿಜಿನಲ್ ಫುಟೇಜ್ ಬಳಕೆ, ಎರಡರ ಟ್ರಾನ್ಸಿಷನ್ ಎಲ್ಲವೂ ಕೂಡ ಸಿಂಪ್ಲಿ ಗುಡ್ ಅನ್ನೋ ಹಾಗಿದ್ವು. ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ವಿಚಾರಕ್ಕೆ ಬಂದ್ರು ಅಷ್ಟೇ. ಕರಸೇವಕರನ್ನ ತೋರಿಸುವಾಗ, ಘಟನೆಯ ಮೂಲವನ್ನ ಹೇಳುವಾಗ, ಸತ್ಯವನ್ನ ಮುಚ್ಚಿಡುವಾಗ, ಹೀಗೆ ಮೇನ್ ಪೋರ್ಷನ್ಗಳಲ್ಲಿ ಬಳಕೆಯಾಗಿರೋ ಬಿಜಿಎಂಗಳು ಕೂಡ ಫೀಲ್ ಗುಡ್ ಆಗಿವೆ. ಸಂದರ್ಭಕ್ಕೆ ತಕ್ಕ ಹಾಗೆ ಬರೋ ಹಾಡುಗಳು ಆಯಾ ಸನ್ನಿವೇಶಗಳ ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದಕ್ಕೆ ಪ್ಲಸ್ ಪಾಯಿಂಟ್ ಅನಿಸಿದ್ವು. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ಇಡೀ ಸಿನಿಮಾದ ಮೈನ್ ಪಿಲ್ಲರ್ ಅಂದ್ರೆ ಅದು ಸಮರ್ ಪಾತ್ರದಲ್ಲಿರೋ ವಿಕ್ರಾಂತ್ ಮೆಸ್ಸಿ ಹಾಗೂ ಮನಿಕಾ ಪಾತ್ರದಲ್ಲಿರೋ ರಿಧಿ ದೋಗ್ರಾ. ಸೆಕೆಂಡ್ ಹಾಫ್ ನಲ್ಲಿ ರಾಶಿಕನ್ನ ಪ್ರಮುಖವಾಗ್ತಾ ಹೋಗ್ತಾರೆ. ಓವರಾಲ್ ಆಗಿ ಈ ಮೂವರ ಮೇಲೆ ಸಿನಿಮಾ ನಿಂತಿದೆ. ಸತ್ಯ ಮುಚ್ಚಿಟ್ಟ ಮಾಧ್ಯಮದ ವಿರುದ್ಧ ಹೋರಾಡಿ ಸೋತು ಮತ್ತೆ ಫೀನಿಕ್ಸ್ ಅಂತೆ ಎದ್ದು ಬರೋ ವಿಕ್ರಾಂತ್ ನೆನಪಲ್ಲಿ ಉಳಿಯೋ ಹಾಗೆ ಸಹಜ ನಟನೆ ಮಾಡಿದ್ದಾರೆ. ಮನಿಕಾ ಪಾತ್ರ ಕೋಪ ತರಿಸೋದಕ್ಕೆ ಕಾರಣವೇ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರೋದು. ಇನ್ನು ರಾಶಿಕನ್ನ ಹೊಸ ನಟಿ ಅಂತೂ ಅಲ್ವೇ ಅಲ್ಲ, ಆದರೆ ಅವರಿಗೆ ಸಿಕ್ಕ ಪಾತ್ರದಿಂದಲೋ ಅಥವಾ ಅದಕ್ಕೆ ಅವರು ಒಗ್ಗಿಸಿಕೊಂಡ ರೀತಿಯಿಂದಲೋ ತುಂಬಾ ಹೊಸ ನಟಿ, ಇನ್ನೋಸೆಂಟ್ ಅನ್ನೋ ಫೀಲ್ ಕೊಡ್ತಾರೆ. ಬಟ್ ನಟನೆಯಲ್ಲಿ ಮಾತ್ರ ಅವರು ಎಲ್ಲೂ ಹಿಂದೆ ಬಿದ್ದಿಲ್ಲ. ಇನ್ನು ಯಾರಾದರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ ಹತ್ತಿರದ ಥಿಯೇಟರ್ನಲ್ಲಿದೆ, ನೋಡಿ. ಇಡೀ ಫ್ಯಾಮಿಲಿ ಕೂತು ನೋಡ್ಲೇಬೇಕಾದ ಸಿನಿಮಾ. ನೋಡಿದವರು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹೇಳಿ. ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.